ನಮಸ್ಕಾರ ರೀ ಎಲ್ಲರಿಗೂ. ಈ ವಿಡಿಯೋ ಒಳಗೆ ಕಾರ್ಮಿಕರ ಕಾರ್ಡ್ ಹಾಕೋದು ಹೆಂಗೆ ಅಂತೇಳಿ ನೋಡೋಣ್ರಿ. ಕಾರ್ಮಿಕರ ಕಾರ್ಡನ್ನು ನಾವು ಫಸ್ಟಿಗೆ ಐತಲ್ಲ ಸೇವಾ ಸಿಂಧು ಒಳಗೆ ಹಾಕ್ತಿದ್ವಿ ರೀ ಅರ್ಜಿ. ಅಲ್ಲಿಂದ ನಾವು ಕಾರ್ಮಿಕರ ಕಾರ್ಡ್ ಹೊಸ ಲೇಬರ್ ಕಾರ್ಡನ್ನು ನಾವು ತೊಗೊತಿದ್ವಿ ರೀ. ಈಗೈತಲ್ಲ ವೆಬ್ಸೈಟನ್ನು ಬೇರೆ ಮಾಡ್ಯಾರ್ರಿ. KBOCWWB ಅಂತೇಳಿ ಹೊಸ ವೆಬ್ಸೈಟ್ ಮಾಡ್ಯಾರ್ರಿ. ಈ ವೆಬ್ಸೈಟ್ ಒಳಗೆ ನಾವು ಹೊಸ ಲೇಬರ್ ಕಾರ್ಡ್ ಆಯ್ತು, ನಮ್ದು ಹಳೆ ಲೇಬರ್ ಕಾರ್ಡ್ನ ರಿನ್ಯೂವಲ್ ಮಾಡೋದಾಯ್ತು, ಅಥವಾ ನಮ್ದು ಲೇಬರ್ ಕಾರ್ಡ್ ಸಂಬಂಧಪಟ್ಟಂತಹ ಮದುವೆ ನೆರವು, ವೈದ್ಯಕೀಯ ನೆರವು, ಡೆಲಿವರಿ ನೆರವು ಇಂಥವೆಲ್ಲ ಅಪ್ಲಿಕೇಶನ್ನು ನಾವು ಇದೇ ವೆಬ್ಸೈಟ್ನಾಗ ಹಾಕ್ಬೇಕಾಗಿರುತ್ತೆ ರೀ. ಈಗ ಹೆಂಗೆ ಅರ್ಜಿ ಹಾಕೋದು, ಹೊಸ ಲೇಬರ್ ಕಾರ್ಡ್ ಹೆಂಗೆ ಅರ್ಜಿ ಹಾಕೋದು ಅಂತೇಳಿ ನೋಡೋಣ್ರಿ ಈ ವಿಡಿಯೋ ಒಳಗೆ. ಇಲ್ಲೈತಲ್ಪ ಇದು KBOCWW ಅಂತೇಳಿ ಟೈಪ್ ಮಾಡಿದ್ರೆ ಗೂಗಲ್ ಒಳಗೆ ಈ ಪೇಜಿಗೆ ಓಪನ್ ಆಗತ್ತೆ ರೀ. ಈ ಪೇಜ್ನಾಗ ಫಸ್ಟ್ ಆಪ್ಷನ್ ಐತೆ ನೋಡ್ರಿ. ಇಲ್ಲೇ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಂದ ಇಲ್ಲೈತಲ್ಲ ಕೆಳಗೈತಲ್ಲ ರೀ, ರಿಜಿಸ್ಟರ್ ಆ್ಯಸ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಐತ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ನೀವೇನಾರು ಆಲ್ರೆಡಿ ರಿಜಿಸ್ಟರ್ ಇದ್ರಂದ್ರೆ, ನಿಮ್ಮ ಮೊಬೈಲ್ ಏನಾರು ರಿಜಿಸ್ಟರ್ ಮಾಡಿದ್ರೆ ಇಲ್ಲೇ ಲಾಗಿನ್ ಪೇಜ್ನಾಗ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ತೊಗೊಂಡು ಲಾಗಿನ್ ಆಗ್ಬೇಕಾಗೈತೆ ರೀ. ಈಗೈತಲ್ಲ ನಾವು ಹೊಸ ಲೇಬರ್ ಕಾರ್ಡ್ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋದು ನೋಡ್ರಿ. ಇಲ್ಲೈತಲ್ಲ ರಿಜಿಸ್ಟರ್ ಅಂತೇಳಿ ಕ್ಲಿಕ್ ಮಾಡಿ, ಕೆಳಗೈತಲ್ಲ ರಿಜಿಸ್ಟರ್ ಆ್ಯಸ್ ಅ ನ್ಯೂ ಕನ್ಸ್ಟ್ರಕ್ಷನ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲೇ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕು ರೀ. ಫಸ್ಟಿಗೆ ಮೊಬೈಲ್ ನಂಬರ್ನ ಹಾಕಿ OTPನ ಸೆಂಡ್ ಮಾಡ್ಕೋಬೇಕು ರೀ. OTP ಸೆಂಡ್ ಮಾಡಿ ಅದನ್ನು OTPನ ನಾವು ಇಲ್ಲೇ ನಮ್ಮ ಮೊಬೈಲಿಗೆ ಬರ್ತೀರಿ. OTPನ ಹಾಕಿ ಸಬ್ಮಿಟ್ ಅಂತ ಕೊಡ್ಬೇಕು ರೀ. ಇಲ್ಲೇ ಸಬ್ಮಿಟ್ ಅಂತ ಕೊಟ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ರೀ. ಇಲ್ಲೈತೆ ನೋಡಿರಿ, ಪೇಜ್ ಓಪನ್ ಆಗುತ್ತೆ ರೀ. ಇದ್ರಾಗ ಐತಲ್ಲ ನೀವು ರಿಜಿಸ್ಟ್ರೇಷನ್, ಹೊಸ ರಿಜಿಸ್ಟ್ರೇಷನ್ ಮಾಡೋದಾಯ್ತು, ರಿನ್ಯೂವಲ್ ಆಯ್ತು, ಸ್ಕೀಮ್ಸ್ ನೀವು ಯಾವುದೇ ರೀತಿಯ ಸ್ಕೀಮ್ಸನ್ನ ಹಾಕೋದಾದರೂ ಇಲ್ಲೇ ರೀ. ಇಲ್ಲಿ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಕೇಳುತ್ತೆ ರೀ. ಇದನ್ನು ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು ರೀ. ಇಲ್ಲಿ ಆಧಾರ್ ಕಾರ್ಡ್ನ ನಂಬರ್ನ ಹಾಕಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ OTP ಅಂತ ಸೆಂಡ್ ಮಾಡ್ಬೇಕು ರೀ. OTP ಸೆಂಡ್ ಮಾಡಿಂದ OTP ಬರುತ್ತೆ ರೀ ಒಂದು ಮೊಬೈಲಿಗೆ. ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ ಒಂದು OTP ಬರುತ್ತೆ ರೀ. ಆ OTPನ ಹಾಕಿ ಇಲ್ಲಿ ಸಬ್ಮಿಟ್ ಕೊಡ್ಬೇಕು ರೀ. ಸಬ್ಮಿಟ್ ಕೊಟ್ಟಿಂದ ಆಟೋಮೆಟಿಕ್ಲಿ ನಿಮ್ದು ಆಧಾರ್ ಕಾರ್ಡ್ನಾಗ ಇರುವಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಪಂಚ್ ಆಗತ್ತೆ ರೀ. ಅದರಿಂದ ಫೋಟೋ ಆಯ್ತು, ನಿಮ್ಮ ಹೆಸರು ಆಯ್ತು, ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲ ಆಟೋಮೆಟಿಕ್ಲಿ ಪಂಚ್ ಆಗತ್ತೆ ರೀ. ಇದು ಅದಾದಮೇಲೆ ಐತಲ್ಲ ನಿಮ್ದೇನು ಫೋಟೋ ಚೇಂಜ್ ಮಾಡ್ಕೋಬೇಕಾಗಿದ್ರೆ ಇಲ್ಲಿ ಅಪ್ಲೋಡ್ ಪ್ರೊಫೈಲ್ ಫೋಟೋ ಅಂತ ಐತಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಹೊಸ ಫೋಟೋನ ನಿಮ್ದು ಕಸ್ಟಮರ್ದು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ರೀ. ಅಥವಾ ನಮ್ದು ಕರೆಕ್ಟ್ ಐತಪ್ಪ ಅಂದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೋದು ನೀವು. ನೆಕ್ಸ್ಟ್ ಕೆಳಗೆ ಮೆರಿಟಿಕಲ್ ಸ್ಟೇಟಸ್ ಅಂತ ಐತ್ರಿ. ಮದುವೆ ಆಗಿದ್ರೆ ಎಸ್ ಅಂತ ಕೊಡ್ರಿ, ಇಲ್ಲ ನೋ ಅಂತ ಕೊಡ್ರಿ. ನೆಕ್ಸ್ಟ್ ನಿಮ್ದು ಜೆಂಡರ್, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಲಿ ಬಂದಿರುತ್ತೆ ರೀ. ಕ್ಯಾಟಗರಿನ ಸೆಲೆಕ್ಟ್ ಮಾಡಿರಿ. ರಿಲಿಜನ್ ಹಿಂದೂ, ಮುಸ್ಲಿಮ್, ಕ್ರಿಶ್ಚಿಯನ್ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿತ್ತು ಕೇಳತ್ತೆ ರೀ, ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಅದಾದಮೇಲೆ ಐತಲ್ಲ ಆಟೋಮೆಟಿಕ್ಲಿ ಇವೆಲ್ಲ ನೋ ಅಂತ ಇರ್ತಾವೆ ರೀ, ಅದನ್ನು ಅಷ್ಟೇ ಇರಲಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಡ್ರಿ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಅಂತಿದ್ದಲ್ಲಿ ಆಧಾರ್ ಕಾರ್ಡ್ನಾಗ ಇದ್ದಂಥ ಡೀಟೇಲ್ಸ್ ಆಟೋಮೆಟಿಕ್ಲಿ ಬಂದಿರುತ್ತೆ ರೀ, ಫಿಲ್ ಆಗಿರ್ತದೆ. ಅದಾದಮೇಲೆ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ಅಡ್ರೆಸ್ ಈಗ ಎಲ್ಲಿ ವರ್ಕ್ ಮಾಡ್ತೀರಿ, ನೀವು ಎಲ್ಲಿ ವಾಸವಿರ್ತಿರಲ್ಲ ಅದರ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಿರಿ. ಸ್ಟೇಟು, ಡಿಸ್ಟಿಕ್ಕು, ನಿಮ್ಮ ತಾಲೂಕು ಯಾವುದು, ಅದಾದಮೇಲೆ ವಿಲೇಜ್ ಹೆಸರು, ವಿಲೇಜ್ ನೇಮು, ಇದು ಈ ರೀತಿ ಎಲ್ಲ ಇರ್ತೈತೆ ರೀ. ನಿಮ್ದು ಏರಿಯಾ, ಸ್ಟ್ರೀಟ್ ಯಾವ್ದು ಬರುತ್ತೆ, ನೀವು ಯಾವ ಹಳ್ಳಿಯವರು, ನಿಮ್ಮದು ಊರಿನ ಪಿನ್ ಕೋಡ್ ಎಲ್ಲ ಕೇಳತ್ತೆ ರೀ. ಇದನ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿರಿ. ನಿಮ್ದು ಆಧಾರ್ ಕಾರ್ಡ್ನಾಗ ಇದ್ದಂಗೆ ಅಥವಾ ನೀವು ಎಲ್ಲಿರ್ತಿರಲ್ಲ, ವಾಸವಿರ್ತಿರಲ್ಲ ಅಲ್ಲಿ ಡೀಟೇಲ್ಸನ್ನು ಇಲ್ಲೆಲ್ಲ ಫಿಲ್ ಮಾಡ್ಕೊರಿ. ಫಿಲ್ ಮಾಡ್ಕೊಂಡಿತ್ತಲ್ಲ ನೆಕ್ಸ್ಟ್ ಐತೆಲ್ಲ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತೇಳಿ ಕೊಡ್ರಿ. ಮತ್ತು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗತ್ತೆ ರೀ. ಇಲ್ಲಿ ಐತಲ್ಲ ರೇಷನ್ ಕಾರ್ಡ್ ಡೀಟೇಲ್ಸನ್ನು ಕೇಳ್ತೀರಿ. ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ಇದೇ ಮ್ಯಾಂಡೇಟ್ರಿ ಇಲ್ಲ, ಹಂಗೆ ಬಿಟ್ಬಿಡ್ರಿ. ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಐತ್ರಿ. ಫಾದರ್ ನೇಮ್, ಮದರ್ ನೇಮ್, ನಿಮ್ಮದು ಮದುವೆ ಆಗಿತ್ತಂದ್ರೆ ವೈಫ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಮ್ಯಾಂಡೇಟ್ರಿ ಕೇಳತ್ರಿ. ಅದನ್ನು ಹಾಕೋರಿ. ಇಲ್ಲೇ ನಿಮ್ಮ ಅವ್ರದ್ದು ಕನ್ಸ್ಟ್ರಕ್ಷನ್ ವರ್ಕರ್ ಯಾರದಾರಲ್ಲ ಅವ್ರದ್ದು ಫಾದರ್ ನೇಮನ್ನು ಎಂಟ್ರಿ ಮಾಡಿರಿ. ಅವ್ರ ಡೇಟ್ ಆಫ್ ಬರ್ತ್ ಐತ್ರಿ. ಪ್ರೊಫೆಷನ್ ಇಂತಿದ್ದಲ್ಲಿ ಅಲ್ಲಿ ಅವರು ಸ್ಟೂಡೆಂಟು ಅಥವಾ ವರ್ಕರು ಅಥವಾ ಮನೆಯಾಗಿರ್ತಾರೋ ಅಂತ ಕೇಳಿರುತ್ತೆ ರೀ, ಅದನ್ನು ಹಾಕಿರಿ. ಅದಾದಮೇಲೆ ಅವ್ರದ್ದು ಎಜುಕೇಷನ್ ಏನು ಮುಗಿದೈತೆ ಅಂತೇಳಿ ಕೇಳಿರುತ್ತೆ. ಕೆಳಗೆ ನಾಮಿನಿ ಅಂತ ಇರುತ್ತೆ ರೀ. ಅವ್ರನ್ನ ಫಾದರ್ನ ಅಥವಾ ಮದರ್ನ ನಾಮಿನಿ ಮಾಡ್ತಾನೆ. ನಾಮಿನಿ ಅಂತ ಒಬ್ಬರನ್ನ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ರೀ. ನಾಮಿನಿನ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾರು ನಾಮಿನಿ ಮಾಡ್ತಿರಲ್ಲ ಅದ್ರ ಕೆಳಗೆ ಇರುತ್ತೆ ರೀ. ಅಲ್ಲಿ ಹೆಸರು ಟೈಪ್ ಮಾಡೋದ್ಲೇನ ಅದ್ರ ಕೆಳಗೆ ಕೊಟ್ಟಿರ್ತಾರೆ, ಅದನ್ನ ನಾಮಿನಿ ಅಂತ ಸೆಲೆಕ್ಟ್ ಮಾಡ್ಕೊರಿ. ಅವ್ರು ನಾಮಿನಿ ಹಾಕ್ತಾರ್ರಿ. ಅದಾದಮೇಲೆ ಇಲ್ಲಿ ಮದರ್ ನೇಮ್ ಅಂತ ಕೇಳ್ತೀರಿ. ಮದರ್ ನೇಮ್ ಸೇಮ್ ಅದನ್ನು ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಐತಪ್ಪ ವೈಫ್ ನೇಮ್ ಅಂತ ಕೇಳ್ತಾರೆ. ಅವ್ರದ್ದು ಮ್ಯಾರಿಡ್ ಅಂತ ಹಾಕಿದ್ನಲ್ಲ, ಗಂಡು ಮಕ್ಕಳಾದ್ರೆ ವೈಫ್ ಅಂತ ಕೇಳ್ತಾರೆ, ಹೆಣ್ಮಕ್ಳದ್ದು ಹಾಕಿದ್ವಿ ಅಂದ್ರೆ ಹಸ್ಬೆಂಡ್ ಅಂತ ಕೇಳಿರುತ್ತೆ. ಅದನ್ನು ಆಟೋಮೆಟಿಕ್ಲಿ ನೀವು ತುಂಬಬೇಕಾಗತ್ತೆ ರೀ. ತುಂಬಿಂದ ನೆಕ್ಸ್ಟ್ ಐತಪ್ಪ ನಾ ಇವ್ರನ್ನ ನಾಮಿನಿ ಮಾಡ್ತೇನೆ. ಈಗ ಅವ್ರ ವೈಫನ್ನು ನಾಮಿನಿ ಮಾಡೋಕ್ಕೆ ಹೇಳ್ಯಾರ ಇವರು. ಇಲ್ಲಿ ನಾಮಿನಿ ಅಂತಿದ್ದಲ್ಲಿ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ರೀ. ಇದನ್ನು ಇದಾದಮೇಲೆ ಮತ್ತು ಇದಲ್ದ ನಿಮ್ಮ ಫ್ಯಾಮಿಲಿ ಒಳಗೆ ಯಾರು ನಿಮ್ಮ ಮಕ್ಕಳು ಅವರು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೇಳಿದ್ರೆ ಇಲ್ಲಿ ಆ್ಯಡ್ ಮೋರ್
ಫ್ಯಾಮಿಲಿ ಮೆಂಬರ್ ಅಂತ ಐತಲ್ಲ ಅದನ್ನು ಸೇಮ್ ಆ್ಯಡ್ ಫ್ಯಾಮಿಲಿ ಮೆಂಬರ್ ಅಂತ ಕ್ಲಿಕ್ ಮಾಡಿ ಅವ್ರು ಏನು ಆಗ್ಬೇಕು ರಿಲೇಷನ್ ಏನು ಅವ್ರಿಗೆ ಡಾಟರ್ ಸನ್ ಬ್ರದರ್ ಸಿಸ್ಟರ್ ಅದನ್ನ ಏನು ಐತಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಅವ್ರ ಹೆಸರನ್ನ ಮಿಡಲ್ ನೇಮ್ ಲಾಸ್ಟ್ ನೇಮ್ ಡೇಟ್ ಆಫ್ ಬರ್ತ್ ಈ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ರೀ. ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಪ್ರೊಫೆಷನ್ ಇದ್ದಂದ್ರೆ ಇವ್ರು ಸ್ಟೂಡೆಂಟ್ ಅದ ರೀ, ಸ್ಟೂಡೆಂಟ್ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ. ಸ್ಟೂಡೆಂಟ್ ಅಂತ ಹಾಕಿದ್ರೆ ಎಜುಕೇಷನ್ ಏನು ಕಲಿತಾ ಇದ್ದಾರೆ ಅಂತ ಕೇಳ್ತೀರಿ ಅದನ್ನು ಹಾಕಬೇಕಾಗತ್ತೆ. ಇವ್ರು ಪ್ರೈಮರಿ ಇದ್ದಾರೆ ಪ್ರೈಮರಿ ಅಂತ ಹಾಕ್ಯಾನ್ರಿ. ನೆಕ್ಸ್ಟ್ ಐತಲ್ಪ ಇನ್ನೂ ಆ್ಯಡ್ ಮಾಡೋದು ಆ್ಯಡ್ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕೊಟ್ಟರೆ ಇಲ್ಲಿ ಅಕೌಂಟ್ ನಂಬರ್ ಡೀಟೇಲ್ಸ್ ಕೇಳ್ತೀರಿ, ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್ ಡೀಟೇಲ್ಸ್ ರೀ. ಇಲ್ಲಿ ಐತಲ್ಲ ಅಕೌಂಟ್ ನಂಬರ್ನ ಹಾಕಿರಿ, ಡೈರೆಕ್ಟ್ ಅಕೌಂಟ್ ನಂಬರ್ನ ಹಾಕಿ IFSC ಕೋಡ್ ಟೈಪ್ ಮಾಡಿಬಿಡ್ರಿ. ಟೈಪ್ ಮಾಡಿ ಚೆಕ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಇವೆಲ್ಲ ತಾನೇ ಫಿಲ್ ಆಗುತ್ತೆ ರೀ. ಬ್ಯಾಂಕ್ ನೇಮ್ ಬ್ಯಾಂಕ್ ಅಡ್ರೆಸ್ ಇವೆಲ್ಲ ಆಟೋಮೆಟಿಕ್ಲಿ ಪೆಂಚ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಅಪ್ಲೋಡ್ ಪಾಸ್ಬುಕ್ ಡಾಕ್ಯುಮೆಂಟ್ ಅಂತೈತೆ ರೀ. ಇಲ್ಲೈತಲ್ಲ ನೀವು ಫಸ್ಟಿಗೆ ಪಾಸ್ಬುಕ್ಕನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೋಬೇಕಾಗ್ರಿ. ಏನಪ್ಪ ಅಂದ್ರೆ JPG ಫಾರ್ಮೆಟ್ ಒಳಗೆ ಕೇಳೈತ್ರಿ, ಇದು JPG ಫಾರ್ಮೆಟ್ನಾಗ ಕೇಳೈತ್ರಿ. JPG ಫಾರ್ಮೆಟ್ನಾಗ ಲೆಸ್ ದೆನ್ 2 MB ಅಂತ ಹೇಳ್ತೀರಿ. 2 MBಕಿನ ಕಡಿಮೆ ಇರುವಂಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ರೀ. ಅದನ್ನೈತಲ್ಲ ಇಲ್ಲಿ ಅಪ್ಲೋಡ್ ಮಾಡ್ಬೇಕು ರೀ. ಪಾಸ್ಬುಕ್ ಅಕೌಂಟ್ ನಂಬರ್ IFSC ಕೋಡ್ ಕ್ಲಿಯರ್ ಕಾಣುವಂಗೆ ಅಪ್ಲೋಡ್ ಮಾಡಿರಿ. ಅಪ್ಲೋಡ್ ಮಾಡಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಕೆಳಗೆ ಐತಲ್ಲ ನಾಮಿನಿದು ಪಾಸ್ಬುಕ್ ಎಂಟ್ರಿ ಮಾಡಿ ಡೀಟೇಲ್ಸ್ ಫಿಲ್ ಮಾಡ್ತಾರ ಅಂತೈತಿ, ಅದನ್ನು ಹಾಕ್ಬೋದು ಇಲ್ಲ ಹಾಕಲಿಲ್ಲ ನಡಿತೈತೆ ರೀ. ನೆಕ್ಸ್ಟ್ 90 days ವರ್ಕಿಂಗ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಐತ್ರಿ. ನೀವು ಈಗ ಲಾಸ್ಟ್ ನಿಮ್ಮ ಕಸ್ಟಮರ್ 90 ದಿವಸದಿಂದ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ಅವರಿಂದ ಒಂದು ಸರ್ಟಿಫಿಕೇಟ್ ತೊಗೊಂಬಂದಿರ್ಬೇಕಾಗಿತ್ತು ರೀ. ಅವ್ರ ಫಾರ್ಮೇಟ್ ಇರುತ್ತೆ ರೀ, ಅದು PDF ಬೇಕಂದ್ರೆ ನಮ್ಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ, ನಾವು ನಿಮ್ಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡ್ತೇವೆ ರೀ. ಇಲ್ಲೈತಲ್ಲ ಆ ಡೀಟೇಲ್ಸ್ ಅದ್ರಾಗ ಫಿಲ್ ಮಾಡ್ದಂಗೆ ಇಲ್ಲಿ ಎಂಟ್ರಿ ಮಾಡ್ಬೇಕು ರೀ. ನೇಮ್ ಆಫ್ ದ ಎಂಪ್ಲಾಯಿ, ಓನರ್, ಯಾರ ಕಡೆ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಹೆಸರು ಮತ್ತು ವರ್ಕಿಂಗ್ ಸೈಟ್, ಅವ್ರು ಯಾವ ಊರಾಗ ಎಲ್ಲಿ ಯಾವ ಏರಿಯಾ ಒಳಗೆ ಕೆಲಸ ಮಾಡ್ತಾರಲ್ಲ ಅದನ್ನು. ನೆಕ್ಸ್ಟ್ ಐತಲ್ಲ ಅವ್ರ ಫೋನ್ ನಂಬರ್ ಕೇಳೈತ್ರಿ, ಫೋನ್ ನಂಬರ್, ಸ್ಟೇಟ್, ಯಾವ ಸ್ಟೇಟ್ ಒಳಗೆ ಕೆಲಸ ಮಾಡ್ತಾರೆ, ಯಾವ ಡಿಸ್ಟಿಕ್ನಾಗ ಮಾಡತ್ತಾರೆ, ತಾಲೂಕು, ಅದೇ ರೀತಿ ಪಂಚಾಯತಿ, ಈ ವಿಲೇಜು ಈ ರೀತಿ ಕೇಳೈತ್ರಿ. ಪಿನ್ ಕೋಡನ್ನು ಹಾಕಿ ನೆಕ್ಸ್ಟ್ ನೇಚರ್ ಆಫ್ ವರ್ಕ್ ಅಂತ ಐತ್ರಿ. ಇಲ್ಲಿ ನೇಚರ್ ಆಫ್ ವರ್ಕ್ ಅಂದ್ರೆ ಅವ್ರು ಯಾವ ರೀತಿಯ ವರ್ಕ್ ಮಾಡ್ತಾರೆ ರೀ, ಅವರು ಪ್ಲಂಬರು, ವೆಲ್ಡರು, ಪ್ಲಾಸ್ಟರ್, ಕಾರ್ಪೆಂಟ್ರು, ಇಲ್ಲಿ ಭಾಳ ಅದಾವೆ ರೀ. ಯಾವುದು ಅವರು ಕರೆಕ್ಟಾಗಿ ನಿಮ್ಮ ಕಸ್ಟಮರ್ ಏನು ಕೆಲಸ ಮಾಡ್ತಾರಲ್ಲ ಕರೆಕ್ಟಾಗಿ ಕೇಳ್ಕೊಂಡು ಅದನ್ನು ಅವರು ಏನು ವರ್ಕ್ ಮಾಡ್ತಾರಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಬೇಕಾಗತ್ತೆ ರೀ. ಇಲ್ಲೇನು ಸೆಲೆಕ್ಟ್ ಮಾಡ್ತಾರಲ್ಲ ಅದು ನಿಮ್ಮ ಲೇಬರ್ ಕಾರ್ಡ್ನಾಗ ಬರ್ತೀರಿ, ಅದು ಈ ವರ್ಕ್ ಮಾಡ್ತಾರಂತೇಳಿ ಬರ್ತೀರಿ. ನೆಕ್ಸ್ಟ್ ಐತಲ್ಲ 90 days ವರ್ಕ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದವ್ರು ಯಾರು ಅಂತ ಐತ್ರಿ. ಇಲ್ಲಿ 4 ಟೈಪ್ ಅದಾವ್ರಿ, ಲೇಬರ್ ಇನ್ಸ್ಪೆಕ್ಟರ್, ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್, PDO ಅಥವಾ ಇನ್ನೊಂದು ಎಕ್ಸ್ಟ್ರಾ ಐತ್ರಿ. ಅವ್ರ ಇದ್ರಾಗ ನಿಮ್ಗೆ ಯಾರು ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರಲ್ಲ ಅವ್ರದ್ದು ಸೆಲೆಕ್ಟ್ ಮಾಡ್ಕೋಬೇಕಾಯ್ತು ರೀ. ನಾ ಇಲ್ಲಿ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ನ ಸೆಲೆಕ್ಟ್ ಮಾಡೀನಿ. ಇದಾದಮೇಲೆ ಇಲ್ಲಿ ಇಶ್ಯೂ ಡೇಟ್ ಅಂತ ಐತ್ರಿ, ಅವ್ರು ಯಾವ ಡೇಟಿಗೆ ಕೊಟ್ಟಿರ್ತಾರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯೂನಿಯನ್ ನೇಮನ್ನು ಸರ್ಚ್ ಮಾಡಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಯೂನಿಯನ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಅವ್ರ ಫೋನ್ ನಂಬರ್ ತಾನೇ ಫಿಲ್ ಆಗುತ್ತೆ ರೀ. ಅದನ್ನು ನೇಮ್ ಆಫ್ ದ ಇಶ್ಯೂವರ್, ಅವ್ರು ಯಾರು ಸೈನ್ ಮಾಡಿರ್ತಾರಲ್ಲ ಅದ್ರಾಗ ಅವ್ರದ್ದು ನೇಮ್ ಒಂದು ಟೈಪ್ ಮಾಡಿ ಅದನ್ನು ಸರ್ಟಿಫಿಕೇಟ್ ಇರುತ್ತಲ್ಲ ನಿಮ್ಮ ಕಡೆ ಸಿಗ್ನೇಚರ್ ಮಾಡ್ಸ್ಕೊಂಬಂದಿರುತ್ತೆ ಅದನ್ನು ಇಲ್ಲೇ ಅಪ್ಲೋಡ್ ಮಾಡ್ಬೇಕಾಗತ್ತೆ ರೀ. ಅದು ಅಪ್ಲೋಡ್ ಆದಮೇಲೆ ಸೇವ್ ಯುವರ್ ಡೀಟೇಲ್ಸ್ ಅಂತ ಐತ್ರಿ, ಅದನ್ನು ಸೇವ್ ಮಾಡಿ ಕಂಟಿನ್ಯೂ ಮಾಡ್ಬೇಕು ರೀ. ನೆಕ್ಸ್ಟ್ ಐತಲ್ಲ ಇಲ್ಲಿಗೆ ಲಾಸ್ಟ್ ಅದ ಇಲ್ಲಿ ಐತಲ್ಲ ಪ್ರಿವ್ಯೂ ಬರುತ್ತೆ ರೀ. ಎಲ್ಲ ಡೀಟೇಲ್ಸ್ ನೀವು ತುಂಬಿದ್ದು ಕರೆಕ್ಟ್ ಐತಿ ಇಲ್ಲ ಇನ್ನೊಂದು ಸಲ ವೆರಿಫೈ ಮಾಡ್ಕೊಂಡು ಏನಾದ್ರು ಮಿಸ್ಟೇಕ್ ಇದ್ದರೆ ಇಲ್ಲಿ ಎಡಿಟ್ ಯುವರ್ ಡೀಟೇಲ್ಸ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಮ್ಮೆ ಎಡಿಟ್ ಮಾಡಿ ನೀವು ಸೇವ್ ಮಾಡ್ಕೋಬೋದು ರೀ. ಎಲ್ಲ ಕರೆಕ್ಟ್ ಇತ್ತಂದ್ರೆ ಇಲ್ಲಿ ಡಿಕ್ಲರೇಷನ್ ನೋಡಿರಿ 3ಕ್ಕೂ ಎಸ್ ಅಂತ ಕೊಟ್ಟು ಸೆಲ್ಫ್ ಡಿಕ್ಲರೇಷನ್ ಇಲ್ಲೇ ಅಪ್ಲೋಡ್ ಮಾಡ್ಬೇಕು ರೀ. ಇದು ಫಾರ್ಮ್ ಇದ್ದರೆ ಓಕೆ ರೀ. ಈ ಫಾರ್ಮ್ ಇಲ್ಲ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ರೀ, ಅದಕ್ಕೆ ವಾಟ್ಸಪ್ ಮಾಡಿರಿ, ನಾವು ಕಳಿಸ್ತೇವೆ ರೀ ನಿಮ್ಗೆ. ಅದಾದಮೇಲೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಲೇಬರ್ ಕಾರ್ಡ್, ಕಾರ್ಮಿಕರ ಕಾರ್ಡ್ ಸಕ್ಸಸ್ಫುಲ್ಲಿ ಸಬ್ಮಿಟ್ ಆಗುತ್ತೆ ರೀ. ಅರ್ಜಿ ಹಾಕೋದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ರೀ. ಇದಾದಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ರೀ. ಆ ಅಕ್ನಾಲಜ್ಮೆಂಟ್ನ ಕಸ್ಟಮರ್ಗೆ ಪ್ರಿಂಟೌಟ್ ತೆಗೆದು ಕೊಟ್ಟು ಬಿಡೋದು ರೀ. ಇಲ್ಲಿಗೆ ಐತಲ್ಲ ಇದು ಕಂಪ್ಲೀಟ್ ಆಗತ್ತೆ ರೀ ರಿಜಿಸ್ಟ್ರೇಷನ್. ಇದೇ ರೀತಿ ಮತ್ತು ಮುಂದೆ ನೆಕ್ಸ್ಟ್ ವಿಡಿಯೋ ನೋಡೋಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಒತ್ತಿರಿ.